ಮದುವೆಯಾಗ 1-2 ವರ್ಷ ಆಗೈತಿ. ಅವ ಮಠಕ್ಕೆ ಬಂದಿದ್ದ, ಇದ್ದಿದ್ದು ಹೇಳಕತ್ತೀನಿ ನಿಮಗೆ. ಗಾಂಭೀರ್ಯದ ವೇದಿಕೆಗೆ ಅದನ್ನ ಬಳಸಬಾರ್ದು ಅಂತಿತ್ತು. ಮತ್ತೆ ಅಟ ನಿಮಗೆ ನಗಸ್ಬೇಕಲ್ಲ, ಏನ್ ಮಾಡೋದೇನು. ಅವ ಬಂದು ಹೇಳ್ದ ನನಗ, ಇದ್ದಿದ್ದು ಹೇಳಕತ್ತೀನಿ ನಾನು. ಅಜ್ಜರ್, ನೀವು 2 ವರ್ಷ ಹಿಂದ ಬಿಜಾಪುರದಾಗ ಒಂದು ಮದುವೆಗೆ ಬಂದಿದ್ರಿ, ಗೊತ್ತೈತೇನು ಅಂತ ಕೇಳ್ದವ. ಯಾವ್ದ್ರಿಪ್ಪ, ರಗಡ್ ಹೋಗಿರ್ತೀವಿ, ನೀವು ಹೇಳಿದ್ರೆ ಗೊತ್ತಾಗ್ತೈತಿ. ಹಿಂಗಿಂಗ ಆಯ್ತಲ್ಲ, ಹಿಂತಿಂತವ್ರದ್ದು ಹಿಂಗಿಂಗ ಸಭಾಭವನದಾಗಿತ್ತು. ಬಂದಿದ್ನಿಲ್ಲ, ಇನ್ನೇನು ಮುಗಿಬೇಕಿತ್ತು, ಬಂದಿದ್ರಲ್ರಿ ಅಜ್ಜಾರ. ಬಂದ್ ಹೋದ್ನಲ್ಲಪ್ಪ, ಸಮಾಧಾನ ಆಗ್ಲಿಲ್ಲೇನು ಕೇಳ್ದೆ ನಾನು. ಅಲ್ಲ, ಮುಗಿಯೋ ಟೈಮ್ದಾಗ ಎದಕ್ ನೀವು ಬಂದಿರಿ ಅಂತ ನನಗೆ ಈಗ ಅರ್ಥ ಆಕತ್ತೈತಿ ಅಂದವ್. ನನಗ್ ಕಾರ್ಯಕ್ರಮ ಇದ್ದೂರಿ ಅವ್ವ, ಅದಕ್ಕೆ ನಾ ತಡ ಆಗಿ ಹೋಗಿದ್ದೆ ಅಲ್ಲಿ. ಅವ ಅಂದ, ಮುಗಿಯೋ ಟೈಮ್ದಾಗ ನೀವ್ ಎದಕ್ ಬಂದಿರಿ ನನಗೆ ಈಗ ಗೊತ್ತಾಕತ್ತದ. ಮುಗಿಯೋ ಟೈಮ್ದಾಗ ಗುರುಗಳು ಬಂದಾರ ಅಂದ್ರ ಅದು ಸಂಸಾರ ಮುಗಿಯೋದ ಇತ್ತದ, ಅದಕ್ಕ ಗುರುಗಳು ಲೇಟ್ ಆಗಿ ಬಂದಾರ ಅಂದವ ನನ್ ಮ್ಯಾಗ. ಅಂದ್ರ ನಾವು ದೌಡ್ ಬಂದ್ರು ವಜ್ಜೆ. ದೌಡ್ ಬಂದ್ವಿ ಅಂದ್ರೆ ಏನಂತಾರ, ಮತ್ ಮದುವೆ ಆಗಿ 1 ವರ್ಷಕ್ಕೆ ಏನಾರ ಡಿವೋರ್ಸ್ ಆಯ್ತು ಅಂದ್ರ ಕೋರ್ಟಿಗೆ ಹೋಗುದಿಲ್ಲ ಅವ್ರ ಮಠಕ್ಕ. ಯಾಕ? ದೌಡ್ ಬಂದಿರಿ, ಅದಕ್ಕ ನಮ್ ಸಂಸಾರ ದೌಡ್ ಮುಗ್ದಿತ್ತು. ಮತ್ ಲೇಟ್ ಆಗಿ ಬಂದಿರಿ, ಅದಕ್ಕ ಮುಗ್ದಾಗ ಹೋಗಿತ್ತದು. ಅಂದ್ರ ಅದು ಮುಗಿಯೋದ ಖರೆ, ನಮ್ಮನ್ ಮುಚ್ಚಾವ್ರಿ ಇವ್ರು. ಮುಂದೆ ಹೆಂಗ್ ಮಾಡ್ಬೇಕನ್ನಕತ್ತಿ. ಅವ ಅಂದ, ಇಲ್ಲರಿ ಡಿವೋರ್ಸ್ ಕೊಡ್ಬೇಕಂತ ಮಾಡೀನಿ. ಡಿವೋರ್ಸ್ ಕೊಟ್ಟು ಏನ್ ಮಾಡವ, ಪ್ರೀತಿಲೆ ನೀನ ಮದುವೆ ಆಗಿ, ನೀನ ನೋಡಿ ಮದುವೆ ಆಗಿ, ಮತ್ ಡಿವೋರ್ಸ್ ಕೊಟ್ಟು ಏನ್ ಮಾಡವ. ಅವ ಅಂದ, ಇಲ್ಲ ಸಾಕಾಗೈತ್ರಿ. ಮದುವೆಗಿಂತ ಮುಂಚೆ ರಾಣಿ ಹಂಗ ನಿನ್ನ ಹೆಂಡತಿ ಕಾಣ್ತಿದ್ಲಿಲ್ಲ. ರಾಣಿ ಏನ್ರಿ, ಸಾಕ್ಷಾತ್ ಚಂದ್ರನೇ ಅಂದವ. ಮತ್ ಈಗ ಹೆಂಗ್ ಕಾಣಕತ್ತಾಳ, ಮೊದಲ ಕರೆಂಟ್ ಹೋಗ್ಲಿ ಅಂತ ಬಯಸಾಕತ್ತೀನಿ, ಹಂಗ ಕಾಣಕತ್ತಾಳ ಅಂದ. ಅಂದ್ರೆ ಒಟ್ಟ ನೋಡೋದೇ ಬೇಡ ಆಗಿತ್ತು ಹೆಂಡತಿಗೆ. ಯಾಕಿದು ಆಗ್ತೈತಿ ಅಂದ್ರೆ ಮನ ಏವಾಂ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಈ ಮನಸ್ಸಿಗೆ ನಿಜವಾದ ಬಂಧನ ಯಾವುದು ಅಂದ್ರೆ ಪ್ರೀತಿ, ಮೋಕ್ಷ, ಆಸೆ. 2 ವರ್ಷ ಹಿಂದ ಹೆಂಡತಿನ ನೋಡಿದ ಮನುಷ್ಯನಿಗೆ ಏನ್ 2 ತಾಸು ಫೋನ್ದಾಗ ಮಾತಾಡ್ಯಾರ ಅವ್ರು. ಈಗ ಗಟ್ಟಿ ಆದವ್ರು ನೋಡ್ರಿ ನೀವು, ಅವ್ರ ಲೋಕದಾಗ ಇರುದಿಲ್ಲ ಅವ್ರು. 2 ತಾಸು ಚಂದ ಪ್ರೀತಿಲೆ ಫೋನ್ದಾಗ ಮಾತಾಡದವ್ರು ಮದುವೆಯಾಗಿ 2 ವರ್ಷ ಆಯ್ತು ಅಂದ್ರ 2 ನಿಮಿಷ ಆಕಿನ್ ಕೂಡ ಮಾತಾಡಕ್ ಒಟ್ಟ ಆಗುದೇ ಇಲ್ಲ. ಮಠದಾಗ ಬಂದ್ ಕುಂತಿರ್ತಾರ. ಮತ್ ಏನ್ ಮಾಡ್ಬೇಕ್ರಿ ಗುರುಗಳೇ? ನಾ ಅಂದ್ಯ, ಡಿವೋರ್ಸ್ ಎಲ್ಲ ತಗೊಳಕ್ ಹೋಗ್ಬೇಡಪ್ಪ, ಏನೂ ಮಾಡ್ಬೇಡ. ನಿನ್ ಹೆಂಡತಿ ಏನೇ ಮಾಡಿದ್ರುನು ಚಲೋ ಐತನ್, ಚಲೋ ಐತನ್. ಇದು ಅನಬಾರ್ದಿತ್ತ, ನಾನು ಅಂದ್ಬಿಟ್ಟೆ. ನಾನು ಏನೇ ಮಾಡ್ಲಿ ಹೆಂಡತಿ ಚಲೋ ಐತನ್ ಒಟ್ಟ. ಜರ ಮತ್ತ ಚಾದಾಗ ಚಾ ಪುಡಿನೇ ಇಲ್ಲಂದ್ರ ಮಸ್ತ್ ಐತನ್ನು. ಅನ್ನಕ್ಕೇನು ಹೊಂಟೈತಿ, ಸನ್ಯಾಸಾಗಿ ನಾ ಹೇಳ್ತೀನಲ್ಲ, ಅನ್ನ ಸುಮ್ಮ. ಆಯ್ತ್ರಿ ಅಜ್ಜರ್, ನೀವ್ ಹೆಂಗ್ ಹೇಳ್ತೀರಿ ಹಂಗ್ ಮಾಡ್ತೀನಿ ಅಂತ ಹೋದ. 2 ವರ್ಷ ಆಯ್ತು, ಒಮ್ಮಿನೂ ಚಲೋ ಅಡಿಗೆ ಮಾಡಿ ಅಂತ ಹೇಳೇ ಇದ್ದಿಲ್ಲವ. ಬಡ ಮನೆಗೆ ಹೋದ. ಪಾಪ ಶೇಂಗಾದ ಹೋಳ್ಗಿ, ಶಿಕರ್ಣಿ, 1-2 ಚಲೋ ಪಲ್ಲೆ, ಉಪ್ಪಿನಕಾಯಿ ಎಲ್ಲ ಮಾಡಿ ಇಟ್ಟಿತ್ತು ಪಾಪದು. ಇವ ಕೈಕಾಲ್ ಮುಖ ತಕ್ಕೊಂಡು ತಿನ್ನಾಕ ಕುಂತ ಅಲ್ಲಿ. ಬಾಯಿಗೆ ಹಿಂಗ ಹೋಳ್ಗಿ ಹಾಕೊಂತಾನ, ಬಾಯಾಗ ಹಾಕೊಳ್ಳೋಷ್ಟಿಗೆನೆ ಹೋಳಿಗ್ಯಾಗ ಯವ್ವ ಹೂರ್ಣಾನೇ ಇಲ್ಲ. ಕಣ್ಣು ಮುಚ್ಕೊಂಡು ಸುಮ್ಮ ತಿಂದ. ಯಾಕ? ಗುರುಗಳು ಹೇಳ್ಯಾರ ಚಲೋ ಐತನ್ನು. ಮತ್ತ ಪಲ್ಯಕ್ಕೆ ಕೈ ಆಡಿಸ್ಬೇಕು ಅಂತ ಪಲ್ಯಗಳಿಗೆ ಕೈ ಆಡಿಸ್ತಾನ. ಉಪ್ಪಿಲ್ಲ, ಖಾರ ಇಲ್ಲ ಪಲ್ಯ. ಮಸ್ತ್ ಐತಂದ, ಮತ್ತ ಭಾರಿ ಐತಿ, ಮಾತಾಡಂಗೆ ಇಲ್ಲ. ಮತ್ ಉಪ್ಪಿನಕಾಯಿ ಏನ್ ಹಾಕಿದ್ಲಲ್ಲ ತಾಯಿ, ಉಪ್ಪಿನಕಾಯಿ ಹಿಂಗ್ ಮುಟ್ಟಿ ಹಿಂಗ್ ತಿಂತಾನ. ಉಪ್ಪಿನಕಾಯಿ ಒಳಗ ಏನದು ಸ್ವಾದ ಇರ್ಬೇಕಲ್ಲ, ನೀರ್ ಬರ್ತದಲ್ಲ ಬಾಯಾಗ. ಇವನು ಬಾಯಾಗ ನೀರ್ ಬರ್ಲಿಲ್ಲ, ನೀರ್ ಉಗುಳ್ಬೇಕ ಅನಿಸ್ತೀವ್. ಈಗ ಅಂತ ಉಪ್ಪಿನಕಾಯಿ ಹಾಕಿದ್ಲಕ್ಕೆ. ಇವ ಅಂದ, ಬಿಡೋ ಮಾರ, ಗುರುಗಳು ಹೇಳ್ಯಾರ ಟ್ರೈ ಮಾಡುಮು, ಚಲೋ ಇದ್ ಭಾರಿ ಮಾಡಿ ಹೆಂಡ್ತಿ. ಏನ್ ಅಲ್ಲ, ಇಂಥವೆಲ್ಲ ಮುಂಚೆ ಮಾಡ್ತಿದ್ದೆ ಅಂದ್ರೆ ನಿನ್ಗೆ ಒಟ್ಟ ಜಗಳನೇ ಆಡ್ತಿದ್ದಿಲ್ಲ ನೋಡ್. ನಾನು ಚಂದ ಇರ್ತಿದ್ದೆ ನಿನ್ ಜೊತೆ ಅಂದ.
ಮತ್ತು ಕಾಫಿ ತಂದು ಕೊಟ್ಲು. ಕಾಫಿ ಕುಡಿದು ನೋಡ್ತಾನ, ಸಕ್ರಿನೇ ಇಲ್ಲ ಕಾಫಿ. ಮಸ್ತ್ ಭಾರಿ ಮಾಡಿ, ಒಟ್ಟ 2 ವರ್ಷದಾಗ ನೀವು ಮಾಡಿಯಲ್ಲ, 2 ವರ್ಷದಾಗ ಇಂಥ ಕಾಫಿ ನನ್ನ ಜೀವನದಾಗ ಕುಡ್ದಿಲ್ಲ ಅಂದೇವ. ಭಾಳ ಮೊದ್ಲೇ ಪಿತ್ತ ನೆತ್ತಿಗೆ ಇರುತ್ತೇವ. ಬಡ 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 ಯೋಚನೆ ಮಾಡಿದ್ಲು, ಕುಡ್ದು ಗಿಡದು ಬಂದದ ನೀದು ಅಂದ್ಲಕ್ಕೆ. ಇವ ಅಂದ, ಮತ್ ಲಾಸ್ಟಿಗೆ ಅದು ಸೋಪ್ ಕೊಡ್ತಾರಿಲ್ಲ ಊಟ ಆದ್ಮ್ಯಾಗ, ಸೋಪ್ ಕೊಡಾಕ್ ಹೋದ್ಲು. ಸೋಪು ಭಾರಿ ಐತೆ ಅಂದಿ ಬಿದ್ ನೋಡಲ್ಲಿ. ಇದು ಕುಡ್ದ ಬಂದದ್ ಬಾ ಅಂತ ಬಳಿ ಏರಿಸಿ ಬಿಟ್ಲು ಒಂದ್ ಕಪಾಳಿಗೆ. ಅವ ಅಂದ, ಸಿದ್ಲಿಂಗ ದೇವ್ರು ಸಣ್ಣವ್ರು ಇದ್ದಾರ, ಅದಕ್ಕ ತಪ್ತಾನೆ ಇದು ಹೇಳುದು. ಗೊತ್ತಾಗಿಲ್ಲ ಅವ್ರಿಗೆ, ಸಣ್ಣವ್ರ ಅದಾರ ಏನೋ ಹೇಳ್ಬಿಟ್ಟಾರ. ಅವ್ರಿಗೇನ್ ಗೊತ್ತೈತಿ, ಮನ್ ಮಠಕ್ ಬಿಟ್ಟದ, ಅದಕ್ಕ ಒಡಸ್ಕೊಂಡ್ರ ಗೊತ್ತಲ್ಲ ಬಾಳೆ ಅಂದವ. ಮತ್ತ ನನ್ ಮ್ಯಾಗ ಬಂತೇವ ಅದು. ಮತ್ತೀಗ ಹೆಂಗ್ ಬದುಕುದ್ ನಾವ್, ನೀವೇ ಹೇಳ್ರಿ. ಯಾಕೆ ಹೊಡೆದ್ಲು ಯೋಚನೆ ಮಾಡ್ತಾನ. ಮಗನೇ, ನೀನ್ ಕಟ್ಕೊಂಡು 2 ವರ್ಷ ಆಯ್ತು. ನಾನು ಇಂಥ ನೀತಿ ಬಿಟ್ಟು ನೀ ವ್ಯಕ್ತಿ ಅದಿ ಅಂದ್ರೆ ಒಟ್ಟ ಒಮ್ಮೆ ಊಟ ಚಲೋ ಆಗೈತೆ ಅಂತ ಅಂದೇ ಇಲ್ಲ ನೀನು. ನಿನಗ್ ನಾನು ಶೀಕರ್ಣಿ ಮಾಡಿಕೊಟ್ಟಿನಿ, ನೀ ಏನಂತದೆಲ್ಲ ಮಾಡಿಕೊಟ್ಟಿನಿ, ಒಮ್ಮೆ ಚಲೋ ಆಗೈತೆ ಅಂದೇ ಇಲ್ಲ. ಇವತ್ತೆಲ್ಲಾ ಅಡ್ಗಿ ಭಾರಿ ಆಗೈತೆ ಅನ್ನಕತ್ತೀಯಲ್ಲ, ನಮ್ಮ ಮನ್ಯಾಂದ ಗ್ಯಾಸ್ ಖಾಲಿ ಆಗ್ಯದ ಬಾ ಅಂತ ಮಗ್ಳ ಮನೆಯವ್ರ ಅಡ್ಗಿ ತಂದಿನಿ, ಮಸ್ತ್ ಆಗೈತೆ ಅಂತೀಯ ನೀನ್ ಅನ್ಲಕ್ಕೆ. ಒಂದು ಕೂಸು ನೀವು ಬೇಕಿದ್ರೆ ನೋಡ್ರಿ, ನಮ್ಮ ಕಡೆ ಕೂಸುಗಳನ್ನು ಸಣ್ಣ ಪಾಪುಗಳನ್ನು ಕೊಟ್ಟಾಗ ಅದು ಅಳತಿರ್ಬೇಕಾದ್ರೆ ಹಿಂಗೆ ಮ್ಯಾಗ ತೂರ್ರಿ, ಅದನ್ನು ಮ್ಯಾಗ ತೂರು ಎಷ್ಟು ನಗತೈತೆ ಅದು ಚಂದಾಗಿ, ಎಷ್ಟು ಚಂದ ನಗತೈತೆ ಅದು. ಮತ್ತು ಅದಕ್ಕೆ ಮಗುಗೆ ಭಯ ಆಗಿಲ್ಲ. ಹಿಂಗೆ ಮ್ಯಾಗ ಹಾರಿಸಿದಾಗ ಎಲ್ಲಿ ಕೈ ಬಿಟ್ರೆ ನೆಲ ಬಿದ್ದಂದ್ರೆ ನನ್ನ ಸಾವಾಗ್ಬೋದು ಅಂತ ಮಗು ಎಂದು ಅನ್ಕೊಂಡಿಲ್ಲ. ಮಗು ಎದಕ್ಕೆ ನಗ್ತಿರ್ತೈತಿ ಅಂದ್ರೆ, ಮಗು ಅಂತೂ ನಾನು ಮ್ಯಾಗ ಏನು ಹಾರ್ಸಕತ್ತಾನಲ್ಲ ನಮ್ಮಪ್ಪ ನನ್ನ ಕೆಳಗೆ ಹಾಕೋದಿಲ್ಲ ಅನ್ನೋ ನಂಬಿಕೆ ನನಗೈತಿ. ಅದಕ್ಕೆ ನಾ ಯಾವಾಗಲೂ ನಗತಿರ್ತೈತಿ ಅಂತೈತೆ ಅದು ಖುಷಿ. ನೋಡ್ರಿ, ಮದುವೆ ಆದ್ಮ್ಯಾಗ ಒಂದು 6 ಬೇಡ 5 ತಿಂಗಳು ಸುಖವಾಗಿರ್ತೀರಿ. ಒಂದಿಷ್ಟು ಹೆಂಡತಿ ಫೋನ್ ಪಾಸ್ವರ್ಡ್ ಚೇಂಜ್ ಮಾಡಿಲ್ಲ ಅಂದ್ರೆ ಮುಗೀತು, ಸಂಶಯ ಚಾಲು. ಅವ ಕಟ್ಟಿ ಮ್ಯಾಗ ಕುಂತಂತಾನ ಗುಡಿಗೆ ಬಂದು, ಅಲ್ಲೋ ನನ್ನ ಹೆಂಡತಿ 6 ತಿಂಗಳು ಫೋನ್ ಹೆಂಗಾರ ನೋಡ್ರಿ ಅಂತಿದ್ದು, ಈಗ ಪಾಸ್ವರ್ಡ್ ಇಟ್ಟಾಳು, ಏನಾಗಿರಬೇಕು? ಪಾಸ್ವರ್ಡ್ ಇಟ್ಟಾಳಿಗೆ ಏನಾಗಿರಬೇಕು? ಭಾಳ ಯೋಚನೆ ಮಾಡ್ದ, 6 ತಿಂಗಳು ಯೋಚನೆ ಮಾಡ್ದ, 1 ವರ್ಷ ಯೋಚನೆ ಮಾಡ್ದ, ತಳ್ಳಗಾದ ಸಣ್ಣಗಾದ. ಹೆಂಡತಿಗೆ ಹೇಳಲಿಲ್ಲ, ಮತ್ತೆ ಎಲ್ಲಿ ತಪ್ಪು ತಿಳ್ಕೊತಾಳಂತ ಹೇಳಕ್ಕೆ ಹೋಗಲಿಲ್ಲ. ಅವ ಸಂಶಯ ಎಷ್ಟು ದೊಡ್ಡ ಹೊಲಸಿದೆ. ಮತ್ತು ಇವ ಹಿಂಗೆ ಹೋಗಿ 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 ಇನ್ನು ಒಟ್ಟ ಆಗಲೇ ಇಲ್ಲ. ಹಂಗಾರ ಮಾಡಿ ಕೇಳ್ಬೇಕು, ನಾನು ನಡೆಯೋದಿಲ್ಲ ಇಲ್ಲ ಅಂದ್ರೆ. ನಾನು ನೋಡ್ತೀನಿ, ಮನೆಗೆ ಹೋಗಿ ಹೆಂಡತಿ ಮುಖಾನ ನೋಡೋಣ, ಪ್ರೀತಿ ಬರ್ತಿದ್ದಿಲ್ಲ, ಎದೆಯೊಳಗೆ ಏನು ಬರ್ತಿತ್ತು? ಸಂಶಯ. ಯಾಕೆ ಇಟ್ಲು ಪಾಸ್ವರ್ಡ್? ಅದು ಇಟ್ಟಿದ್ದೇ 4 ಪಿನ್ ಪಾಸ್ವರ್ಡ್. ಅವು ಫೋನಿಗೆ ಇಡ್ತಾರಲ್ಲ, 4 ಪಿನ್ ಪಾಸ್ವರ್ಡ್ ಇಟ್ಟಿದ್ದಕ್ಕೆ ಅಷ್ಟೆ. 4 ಪಿನ್ ಪಾಸ್ವರ್ಡ್ ತಾಕತ್ತು ಎಂಥದ್ದು ಅಂದ್ರೆ, 1 ವರ್ಷ ಮನುಷ್ಯನ ನೆಮ್ಮದಿ ಕಸಗಳು ತಾಕತ್ತು ಸುಮ್ಮನೆ 4 ಪಿನ್ ಪಾಸ್ವರ್ಡ್ ಐತಿ ಅಂದರೆ ಎಷ್ಟು ಕೆಟ್ಟದ್ದಿದು ಟೆಕ್ನಾಲಜಿಯಲ್ಲಿ. ನಿದ್ದಿನೇ ಮಾಡಲಿಲ್ಲ, ಕಂಡಾಪಟ್ಟಿ ಸ್ವರ್ಗದ ತಳ್ಳಗಾದ. ಊರನವರೆಲ್ಲ ಕೇಳಿದ್ರು, ಏನಾಗ್ಯದು ಹೇಳಲೇ ಇಲ್ಲ. ಒಂದು ಕೇಳಿ ಬಿಡು ಆಗಿದ್ದಾಗಲಿ ಅಂತ ಬಂದು ಬಡ ಬಂದು ಕೇಳ್ದ, ಅಲ್ಲ 6 ತಿಂಗಳು ನಿನ್ನ ಫೋನ್ ನನಗೆ ಬಳಸಕ್ಕೆ ಕೊಟ್ಟಿದ್ದಿ, ಈಗ ಪಾಸ್ವರ್ಡ್ ಇಟ್ಟು ಎಲ್ಲ ಲಾಕ್ ಮಾಡಿ ಎಲ್ಲ ಫೋನ್ ಯಾಕೆ? ಹೆಂಡತಿ ಅಂದು, ಯಾಕ್ರಿ ನಿಮ್ಗೇನಾರ ಅನುಮಾನ ಇತ್ತನು ನನ್ನ ಮ್ಯಾಗ? ಅನುಮಾನ ಇದ್ದಿದ್ದಕ್ಕೆ ಕೇಳಕತ್ತೀನಿ ನಾನು. ಸ್ವರ್ಗಿನ ಎದಕ್ಕೆ ಇದೇ ಪಾಸ್ವರ್ಡ್ ಸಂಬಂಧ, ಹಾಳಾಗಿನ ಎದಕ್ಕೆ ಇದೇ ಪಾಸ್ವರ್ಡ್ ಸಂಬಂಧ, ಎದಕ್ಕೆ ಇಟ್ಟಿ ಲಾಕ್? ಆ ತಾಯಿ ಅಂದ್ಲು, ಮಗ ದೊಡ್ಡವಾಗ್ಯಾನ, 6ನತ್ತೆ ಹೊಂಟಾನ. ಮಗ ದೊಡ್ಡ ಬೆಳೆದು 6ನತ್ತೆಗೆ ಹೊಂಟಾನ. 1 ವರ್ಷ 2 ವರ್ಷ ಮಗ ಇರಲಿಲ್ಲ, ಚಂದ ಇಬ್ಬರು ನಡೀತಿತ್ತದು. ದಿವಸ ಮಗ ಬರೋದಕ್ಕೆ ಫೋನ್ ಹಿಡ್ಯಾಕತ್ತಾನ, ಅವನಿಗೆ ಫೋನ್ ಕೊಡಬಾರ್ದು ಅಂತ ಪಾಸ್ವರ್ಡ್ ಇಟ್ಟಿನಿ ನಾನು ಅಷ್ಟೇ ಅಂದ್ಲಕ್ಕಿ ಹೆಂಡತಿ. ಫೋನ್ ಬಳಸಿದ್ರೆ ಹಾಳಾಗ್ತಾನಂತ ಹೇಳ್ಯಾರ, ಫೋನ್ ಬಳಸಬಾರ್ದು ಅಂತ ಪಾಸ್ವರ್ಡ್ ಇಟ್ಟಿನಿ. ಪಾಸ್ವರ್ಡ್ ಏನು ಇಟ್ಟಿನಿ ಕೇಳ್ರಿ ಅಂದ್ಲು. ಅವನಿಗೆ ಖುಷಿ ಎಷ್ಟಾಯಿತು ಅಂದ್ರೆ, ಪಾಸ್ವರ್ಡ್ ಏನು ಇಟ್ಟಿದ್ಲು ಗೊತ್ತನು? 1975 ಹುಟ್ಟಿತ್ತದು, ಅದನ್ನೇ ಪಾಸ್ವರ್ಡ್ ಇಟ್ಟಿದ್ರಿ. ನಿಮ್ಮ ಹುಟ್ಟಿದ ವರ್ಷನೇ ಇಟ್ಟಿನೀಗ 1975 ಹೊಡೀರಿ, ಓಪನ್ ಆಗ್ತದ. 1975 1975 ಹೊಡೆದ ಓಪನ್ ಆಯ್ತು.
ಫೋನ್ ಓಪನ್ ಆಗೋದಕ್ಕೆ ಇವ್ನ ಮನಸ್ಸು ಓಪನ್ ಆಗಿಬಿಡ್ತು. ಇವ ಅಂದ ಸುಮ್ಮನೆ ಸಂಶಯ ಪಟ್ಟನೆಲ್ಲ 2 ವರ್ಷ ಹೆಂಡತಿ ಮ್ಯಾಗ, ಸಣ್ಣ ಸಂಶಯ. ರಾತ್ರಿ ಫೋನ್ ಚಾರ್ಜ್ ಇಟ್ಟಿದ್ದ ನಾವು. ಚಾರ್ಜ್ ಫೋನ್ ಇಟ್ಟು ತನ್ನ ಪಾಡಿಗೆ ಮಲಗಿದ್ದ. ಫೋನ್ ಯಾರ್ದು ಚಾರ್ಜ್ ಹಾಕಿದ್ದ ಅಂದ್ರೆ ಅವನದು ಹಾಕಿದ್ದಿಲ್ಲ. ಅವನು ಚಾರ್ಜ್ ಹಾಕಿದ್ದಿಲ್ಲ, ಅವ್ರ ಹೆಂಡತಿ ಚಾರ್ಜ್ ಹಾಕಿದ್ದ. ತೊಗೊಂಡು ಬಂದಿದ್ದ. ಹೆಂಡತಿ ಚಾರ್ಜ್ ಹಾಕಿ ತನ್ನ ಪಾಡಿಗೆ ಊಟ ಮಾಡಿ ಪಾಪ ಮಲ್ಕೊಂಡೈತ್ರಿ. ಇದು ಮತ್ತು ಮಲ್ಕೊಳಕ್ಕೂ ಆರಾಮಿಲ್ಲ ಅಂದ್ರೆ ಏನು ಹೇಳೋದು. ಆರಾಮ್ ಮಲಗಿದ್ದವ. ಮಲಗೋದಕ್ಕೆ ಹೆಂಡತಿ ಚಾರ್ಜ್ ಒಳಗೆ ಒಂದು ಮೆಸೇಜ್ ಬಂತು. ಸಮಯ ರಾತ್ರಿ 12:15 ಆಗಿತ್ತು. ಎರಡೂ ಸಣ್ಣ ಮಕ್ಕಳು ಮಕ್ಕೊಂಡಿದ್ದು. ಚಾರ್ಜ್ ಏನು ಹಾಕಿದ್ನಲ್ಲ, ಒಂದು ಮೆಸೇಜ್ ಬಂತು. ಮೆಸೇಜ್ ತೆಗೆದು ನೋಡ್ದ, ಬ್ಯೂಟಿಫುಲ್ ಅಂತ ಬರೆದಿತ್ತ ಮೆಸೇಜ್. ಇವನಿಗೆ ಕಣ್ಣು ಕೆಂಪದು. ಇವ ಅಂದ ಮದುವೆಯಾಗೆ 10 ವರ್ಷ ಆಗಿದೆ, 2 ಮಕ್ಕಳದಾವ. ರಾತ್ರಿ 12ವರೆಗೆ ಬ್ಯೂಟಿಫುಲ್ ಅಂತ ಯಾರು ಮೆಸೇಜ್ ಕಳಿಸ್ತಾರ? ಯಪ್ಪ ಕಾಕ, ಬ್ಯೂಟಿಫುಲ್ ಅಂದ್ರೆ ಚಂದದಿ ಅಂತದ, ಭಾರಿ ಅದೀನಿ, ನಿನ್ನಂಗೆ ಯಾರೂ ಇಲ್ಲ. ಅವನಿಗೆ ಕಣ್ಣು ಕೆಂಪಾದು. ಮತ್ತು ಬಡ ಎಬಿಸಿ ಹೆಂಡತಿ ಕೂಡ ಜಗಳ ಚಾಲೂ ಮಾಡ್ದ. ಇಷ್ಟು ನೀ ಮೋಸ ಮಾಡ್ತಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಮದುವೆಯಾಗಿ 10 ವರ್ಷ ಆಯಿತು, 2 ಮಕ್ಕಳದಾವು. ರಾತ್ರಿ 12ವರೆಗೆ ನೀ ಇಷ್ಟು ಹೊಲಸು ಕೆಲಸ ಮಾಡ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲೂ ಏನಾರ ಆಗ್ಯದ ಹೇಳು, ಮೊದಲ ಏನಾರ ಆಗೈತಿ ಹೇಳು. ಏನು ನನಗೆಲ್ಲ ಗೊತ್ತಾಯ್ತು, ಇನ್ನು ನಡಿ ನೀನು ಕಂಟು ಮೂಟಿ ಕಟ್ಕೋ, ಇನ್ನು 10 ಬಸ್ ಅಂದಿವ. ಅಲ್ಲೂ ಏನಾರ ಆಗ್ಯದ ಹೇಳು. 10 ವರ್ಷ ಬದುಕಿನ ಏನಾರ ದಾರಿ ತಪ್ಪಿ ನಾನು ಏನಾಗ್ಯದ ಹೇಳು. ಎಲ್ಲ ನನಗೆ ಗೊತ್ತಾಗ್ಯದ, ನೀ ಏನು ಮಾತಾಡೋಕೆ ಹೋಗ್ಬೇಡ. ಅವ ಹೇಳವಲ್ಲ, ನನಗೆಲ್ಲ ತಿಳಿದದನಿಂದ ನನಗೆಲ್ಲ ಗೊತ್ತಾಗ್ಯದ, ನಡಿ 10 ಮೊದಲು ಬಸ್. ಹೆಂಡತಿ ಅಂದ್ಲು, ಹೇಳುತ್ತೀವೋ ಬಾರಿಸ್ಲಿ ಒಂದು. ಹೇಳು ಆಯ್ತು, ತಪ್ಪಿತ್ತ ಹೊಕ್ಕಿ ನಾನು ಕಾಯಕತ್ತೀನಿ, ಮೊದಲು ತವ್ರ ಮನೆಗೆ ಹೋಗಕ್ಕೆ ನಿನ್ನ ಜೊತೆ ಯಾವ ಬದುಕ್ತಾ. ಹೇಳಿ ಏನಾಗೈತಿ. ಅಲ್ಲ ರಾತ್ರಿ ಎಷ್ಟಾಗ್ಯದ, ಟೈಮ್ ಎಷ್ಟಾಗ್ಯದ? 12ವರೆಗೆ. ರಾತ್ರಿ ಇಷ್ಟು ಟೈಮ್ ಆಗ್ಯದ, ನಿನ್ನ ಫೋನ್ ಚಾರ್ಜ್ ಹಾಕಿ ಮಲಗಿನಿ, ಮತ್ತು ಯಾರೋ ಒಬ್ಬರು ಬ್ಯೂಟಿಫುಲ್ ಅಂತ ಮೆಸೇಜ್ ಮಾಡ್ತಾರೆ ಅಂದರೆ ಹೆಂಗೆ ಆಗಬೇಕು ನನಗೆ? ಆಕೆ ಎಲ್ಲಿ ತೋರಿಸು, ಎಲ್ಲದ ತೋರಿಸು. ಫೋನ್ ಆನ್ ಮಾಡಿದ್ಲು, ಬಳಿ ಏರಿಸಿದ್ಲು. ಫೋನ್ ಆನ್ ಮಾಡಿ ಮೊದಲು ಬಳಿ ಏರಿಸಿದ್ಲು, ಬಿಟ್ಲು ಅಂತ ಕಪಾಣಿ. ಕಣ್ಣಾಗ ಏನು ಇಟ್ಕೊಂಡು, ಕಣ್ಣಾಗಾರ ಏನು ಇಟ್ಕೊಂಡು? ಎಲ್ಲ ಓಸು ಹೋಗ್ಯಾವ ಅಂದ್ರೆ ಕಣ್ಣು ಹೋಗ್ಯಾವ ನೀನು ಬಿಟ್ಟು ವಯಸ್ಸು. ಬ್ಯಾಟ್ರಿ ಫುಲ್ ಅಂತ ಬಂದಿತ್ತು, ಅದಕ್ಕೆ ಬ್ಯೂಟಿಫುಲ್ ಅಂದಿಯಲ್ಲ. ಒಟ್ಟ ಚಾರ್ಜ್ ಹಾಕಬೇಡ್ರ ಯಪ್ಪ, ಒಟ್ಟ ಹಾಕಬೇಡ್ರಿ ಚಾರ್ಜ್. ಹೋದ್ರೆ ಹೋಲಿ, ಮುಂಜಾನೆ ಹಾಕು, ನಾವಿದ್ರಲ್ಲ ಮೊದಲು ಚಾರ್ಜ್.